ಲಂಡನಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಅವರೆಲ್ಲ ಕಾಯ್ತಾ ಇದ್ದಾರೆ ನಿಮ್ಮ ಮಾತಿಗೆ. ಎಷ್ಟು ನಾಯಂಡಹಳ್ಳಿಯಿಂದ ನೀವು ಹೇಳ್ದಂಗೆ 17 ಕಿಲೋಮೀಟ್ರ್ 18 ಕಿಲೋಮೀಟ್ರ್ ಏನೆಲ್ವೇವೋ ಏನು. ಈಗ ಇದನ್ನು ನೈಸ್ ರೋಡು ಸ್ಟ್ರೈಟ್ ಮಾಡಿಸ್ಬಿಟ್ಟೆ. ಈಗ ಈ 6 ಕಿಲೋಮೀಟ್ರು ಸ್ವಲ್ಪ ಮುಂದಕ್ಕೆ ಸರಿ ಮಾಡಿಬಿಟ್ರೆ ಹೋಗಿ ಬಿಡದೀತದೆ ರೈನು ಸೋಂಪುರದಿಂದ ಜಾಯ್ನ್ ಆಗಬೇಕು. ಅದು ಎಲ್ಲ ನಾನು ಅದನ್ನು ಏನು ಮಾಡಿದ್ರು ನೈಸು ನಿಲ್ಸೋಕ್ಕಾಗಲ್ಲ. ಸುಪ್ರೀಂ ಕೋರ್ಟಲ್ಲಿ ಹೇಳ್ಬಿಟ್ಟವ್ರೆ ಈ ಪ್ರಾಜೆಕ್ಟ್ ಆಗಲೇಬೇಕು. ಅದು ಬಿಡದಿ ಏನು ಅಲ್ಲಿ ಅಕ್ವಿಷನ್ ಆಗಿದೆ, ಅದಕ್ಕೂ ರೈತರಿಗೆ ಏನು ಬೇಕು ಮತ್ತು ಅದಕ್ಕೂ ರೈತರಿಗೆ ಒಂದಕ್ಕೆ ಎರಡು ಕೊಡಲೇಬೇಕಾಗ್ತದೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದೊಂದಾಗಿ. ಇದು ನಾವು ಏನು ರೇಟ್ ಫಿಕ್ಸ್ ಮಾಡಿದ್ದೀವಿ 2 ಕೋಟಿ ಚಿಲ್ಲರೆ ಏನು ಮಾಡಿದ್ವಿ, ಅದು ಏನು ಲೆಕ್ಕಾಚಾರ ಇದೆ ಆ ಪ್ರಕಾರ ಮರಕ್ಕೆ ಏನು ಕೊಡಬೇಕು, ತಿಂಗಳಿಗೆ ಏನು ಕೊಡಬೇಕು, ಇದು ಕೊಡೋಕ್ಕೆ ಶುರು ಆಗುತ್ತೆ. ದುಡ್ಡು ಇದೆ, ನಮ್ಮಲ್ಲಿ ದುಡ್ಡು ಇದೆ, ಬ್ಯಾಂಕಿಂದನೂ ಕೊಟ್ಟಿದ್ದಾರೆ. ಎಷ್ಟು ಸಾವಿರ ಕೊಟ್ಟು 12,000 ಕೋಟಿ ರೂಪಾಯಿ ಉಟ್ಕೋಗಿದ್ರು ಬೋರ್ಡ್ ಅಪ್ರೂವಲ್ ಕೊಟ್ಟಿದ್ದಾರೆ. ನಮ್ಮಿರೋ ದುಡ್ಡನ್ನ ಈಗ ಫಸ್ಟ್ ಕೊಟ್ಟು ಅಂತ ಹೇಳಿದ್ವಿ. ಮಧ್ಯ ನಾವು ಯಾವುದೋ ಬೇರೆದು ಒಂದೂವರೆ ಸಾವಿರ ಕೋಟಿ ತೊಗೊಂಡಿದ್ದು ಬೇರೆ ನಮ್ಮ ಕನಕಪುರದ್ದು, ರಾಮನಗರದ್ದು, ಮಾಲ್ಗದ್ದು ಇವೆಲ್ಲ ತೊಗೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಅವರೆಲ್ಲ ಬೇಡ, ನಮ್ಮ ಜಮೀನು ನಮ್ಮ ದುಡ್ಡು ನಮಗೆ ಇರ್ತದೆ, ಆಯ್ತಪ್ಪ ನೀವು ಬಡಿಕೊ ಅಂತ ಬಿಟ್ಬಿಟ್ಟು ಈಗ ಕಂಪ್ಲೀಟ್ ಈಗ ಶುರು ಮಾಡ್ತೀವಿ. ನಿಮಗೆ ಇನ್ನೊಂದು ಭಾಳ ತಲೆಯಲ್ಲಿ ಇಟ್ಕೊಂಡಿರಿ, ಆದಷ್ಟು ಜಮೀನ ಉಳಿಸ್ಕೊಳ್ತೀವಿ. ಶೇರಿಂಗ್ ಯಾರು ಹೋಯ್ತಿರಲ್ಲ, ಯಾರು ಬಡವರು ಕಷ್ಟ ಎಷ್ಟು ಬೇಕೋ ನೀವೇನು ಬೇಕಾದ್ರೂ ಸಾಲಾಗಿಲ್ಲ ಇದು ಮಾಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ತೀವಿ, ಜಮೀನು ಉಳಿಸ್ಕೊಳ್ತೀವಿ. ಈಗ ಕೊನೆಗೆ ಒಂದು ತೀರ್ಮಾನ ಮಾಡಿದ್ದೀನಿ ನಾನು, ನಿಮ್ಗೆ ಯಾರಿಗೂ ಅದು ಗೊತ್ತಿಲ್ಲ ಏನು ಮಾಡಿದ್ದೀನಿ ಅಂತ ಅಂದರೆ, ಕೊನೆಗೆ ನೀವು ಒಂದೇ ಜಾಗದಲ್ಲಿ ನಿಮ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಈ ಸಣ್ಣ ಬಿಟ್ಬಿಟ್ಟು ಒಬ್ಬರಿಗೆ ಈಗ 1 ಎಕರೆ ಹೋಯ್ತು ಅಂತಂದರೆ ನಾವು 9,000 ಬರ್ತದೋ 9,600 ಬರ್ತದೋ ಏನು ನಾವು ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕ ಹಾಕ್ತೀವಲ್ಲ, ಆ ಪ್ರಕಾರ ಒಂದೊಂದು ಏರಿಯಾನೇ ಕೊಡಬೇಕು ಅಂತ ಮಾಡಿ, ಒಂದೊಂದೇ ಬ್ಲಾಕ್. ಆಗ ನೀವು ಯಾರಿಗಾರು ಜಾಯಿಂಟ್ ವೆಂಚರ್ ಕೊಟ್ಟರೆ ನಿಮ್ಮ ಆಸ್ತಿಗಳನ್ನ ಅಂತಂದರೆ ಅದಕ್ಕೆ 0.6 ಟೈಮು FIR TDRನ ಆ್ಯಡ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಮಾಡ್ತೀವಿ. ಪ್ರೀಮಿಯಮ್ FIR ಆಗ ಅವನು ಯಾವನೇ ತೊಗೊಂಡವನು ನಿಮ್ಗೆ ಎಕರೆಗೆ ಇನ್ನೂ 1-2 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬರ್ತದೆ. ತಲೆಯಲ್ಲಿ ಅವನೇ ಬಂಡವಾಳ ಹಾಕೋತಾನೆ, ಅವನ ಬಟ್ಟವನು ದೊಡ್ಡ ಬಿಲ್ಡಿಂಗ್ಗಳು ಬಂದಿರ್ತವೆ, ಅವನೇ ಬರ್ತಾನೆ. ಆದಷ್ಟು ನೀವು ಜಮೀನ ಮಾರ್ಬೋದು. ಮನೆ ಸ್ವಲ್ಪ ಕೂತ್ಕೊಳ್ಳಿ, ನೀವು ನಿಮ್ಗೆ ಎಲ್ಲಿ ಸೈಟ್ ಮಾಡ್ತಿದ್ರೆ ಸೈಟ್ ಲೆಕ್ಕ ಕೊಡ್ತೀವಿ ಅಂತಂದ್ರೆ ನಿಮ್ಗೆ ಇದನ್ನ ಕೊಡ್ತೀವ, ನೀವು ಎಲ್ಲ ಕ್ಲೀನಾಗಿ ಪ್ಲಾನ್ ಹಾಕಿ ಫಸ್ಟ್ ಕ್ಲಾಸಾಗಿ ಮಾಡಿ ಕೊಡ್ತೀವಿ. ಚಿಲ್ಲರೆ ಪಲ್ರೆ ಮಾಡಿದ್ರೆ ಹೊರಗಡೆಯಿಂದ ಬಂದು ಈಗ ನಿಮ್ಗೆ ಎಷ್ಟಾಯ್ತದೆ ಗೊತ್ತಾ, 1 ಎಕರೆಗೆ ನಿಮ್ಗೆ ಕೊಡೋ ದುಡ್ಡು, ಮರಿಗೆ ಕೊಡೋ ದುಡ್ಡು, ಹಾಕೋ ದುಡ್ಡು, ಡೆವಲಪ್ಮೆಂಟ್ ದುಡ್ಡು ಎಲ್ಲ ಸೇರಿಸಿದ್ರೆ ಹೆಚ್ಚು ಕಮ್ಮಿ 5 ಕೋಟಿ ರೂಪಾಯಿ 1 ಎಕರೆಗೆ ಬಂಡವಾಳ ಸರ್ಕಾರಕ್ಕೆ ರೈತನ ಕೊಡೋದಲ್ಲದೆ ನಿಮಗೆ ಸೊಲ್ಯೂಷನ್ ಲೆಕ್ಕ ಹಾಕಬೇಕು, ಬೇರೆ ಲೆಕ್ಕ ಹಾಕಬೇಕು, ಬಡ್ಡಿ ಲೆಕ್ಕ ಹಾಕಬೇಕು, ರೋಡು ಲೆಕ್ಕ ಹಾಕಬೇಕು, ನೀರಿಂದು ಲೆಕ್ಕ ಹಾಕಬೇಕು, ಪವರ್ ಲೆಕ್ಕ ಹಾಕಬೇಕು, ಸಿರ್ವೇಜ್ ಲೆಕ್ಕ ಹಾಕಬೇಕು, ಮರ ಗಿಡಕ್ಕೆ ಲೆಕ್ಕ ಹಾಕಬೇಕು. ಇವೆಲ್ಲ ಲೆಕ್ಕ ಹಾಕಿದ್ರೆ 5 ಕೋಟಿ ರೂಪಾಯಿ ಮೇಲೆ ಅವ್ನು ಬಂದೊಂದು ಬಂಡವಾಳ ಹಾಕೋನಿಗೂ ಕೂಡ ನಾಳೆ ಬೆಳಗ್ಗೆ ಈಗ ನಿಮಗೆ ಒಂದು ರೇಟ್ ಆಗ್ತದೆ, ಅವನು ಬಂದು ಹಾಕೋನ್ಗೆ ಅವ್ನಿಗೆ ಏನೋ ಅನುಕೂಲ ಆಗಬೇಕಲ್ಲ. ಅದಕ್ಕೆ ನಾವೇನು ಅದಕ್ಕೋಸ್ಕರ ಇವರು ಮೆಟ್ರೋ ಮಾಡಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಅಲ್ಲೇ ನಾನು ಸರ್ವೇನು ಕೂಡ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ರೋಡ್ ಕನೆಕ್ಷನ್ ಎಲ್ಲ ಕೂಡ ನಾವು ಮಾಡ್ತಾಯಿದ್ವಿ. ಸೊ ಹಿಂಗಾಗಿದೆ. ಸೊ ನೀವೆಲ್ಲ ಬಂದಿದ್ದೀರಿ, ಇನ್ನೂ ಭಾಳ ವಿಚಾರಗಳಿದೆ. ಈಗ ಪಾಪ ಕುಮಾರಣ್ಣ ಬೇರೆ ಪಂಥ್ಯ ಕರೆದವ್ರೆ, ಅವ್ರ ಪಂಥ್ಯಕ್ಕೆ ನಾನು ಹಿಡಿದ್ದೀನಿ. ಯಾವತ್ತು ಹೇಳ್ತೀವಿ ಪಂಥ್ಯಕ್ಕೆ. ಈ ಫಸ್ಟು ನೀವು ಬಂದಿರಾ ಅವ್ರಿಗೆ ಸಾಕಣೆ ಅಕ್ವರೇಷನ್ ಕ್ಯಾನ್ಸಲ್ ಮಾಡಿ ಅಂತವ್ರೆ, ಸ್ಟಾಪ್ ಮಾಡಿ ಅಂತವ್ರೆ. ಯಾವ ರೀತಿ ಮಾಡೋದು ಅಂತ ಹೇಳ್ತಿಲ್ಲ, ಜನಗಳಿಗೆ ಅರ್ಥ ಆಯ್ತಿಲ್ಲ. ಡಿನೋಟಿಫಿಕೇಶನ್ ಮಾಡಕ್ಕೆ ಅವ್ರು 2 ಸತಿ ಮುಖ್ಯಮಂತ್ರಿ ಸಾಧ್ಯ ಆಗಲಿಲ್ಲ, ಈಗ ಮಾಡೋಕ್ಕಾಗುತ್ತಾ? ಅದ್ರಲ್ಲೇ ಒಪ್ಪೋದೇ ಇಲ್ಲ ಜನಗಳು. ಹೌದು, ಅದ್ರಲ್ಲೇನು ಈಗ ಹೆಂಗೆ ಸ್ಟಾಪ್ ಮಾಡೋದು ಅಂತ ಒಬ್ರು ಹೇಳ್ತಿಲ್ಲ. ಕೈ ಬಿಡಿ ಹೆಂಗ್ ಕೈ ಬಿಡಕ್ಕಾಯ್ತದೆ? ಆಮೇಲೆ ಈ ಕೋರ್ಟಲ್ಲಿ ಆಗುದಿಲ್ಲ, ಅವರೇ ಕೇಸ್ ಪಡೆದಾಡ್ತಾರೆ. ಹೌದು, ಮತ್ತೆ ಅವರೇ ಕೇಸು ಎಲ್ಲ ಅವ್ರ ನಂಟ್ರು ಗಿಂಟ್ರ ಮೇಲೆಲ್ಲ ಕೇಸ್ ಆಗಿದೆ. ಆಮೇಲೆ ಈ GBITನ BWSP ವ್ಯಾಪ್ತಿಯಲ್ಲಿ ಸೇರಿಸಿದ್ರೆ ಇಲ್ಲಿ ಯಾವ್ದು ಬರ್ತದೆ ಇದಕ್ಕೆ BWSP ನೀರು ಕೊಡಬೇಕು. ಅಲ್ಲೋಗಿ ನಿಮ್ಮ ಇದ್ರ ನೀರು ಕೊಡೋಕ್ಕಾಗೋದಿಲ್ಲ, ವೃಷ್ಪಾವತಿ ನೀರು ಕೊಡೋಕ್ಕಾಗೋದಿಲ್ಲ. ವ್ಯವಸಾಯ ಕುಡಿಯೋ ನೀರು ಜನಕ್ಕೆ BWSP ನೀರೇ, ಕಾವೇರಿ ನೀರೇ.
ಹತ್ರಾಲಿ ಒಳ್ಳೆ ಕತೆ ಇದ್ದಲ್ಲ, ಬೇರೆ ಕಡೆ ಕೊಡ್ತಾ ಇದ್ದೆ ಅಲ್ಲೆಲ್ಲ ಎಲ್ಲಿಂದ ಎತ್ತಿನಡೆಯಿಂದ ಅದಕ್ಕೆ ಬೀದರ್ SSP ನೀರನ್ನ ಕೊಡಬೇಕು ಅಂತ ಮಾಡಿದ್ರು. ಸೊ ಹಂಗೆ ಈ ಥರ ಎಲ್ಲ ಇದೆ. ಇನ್ನ ನಾನು ನಿಮ್ಗೆ ಮಾತಾಡ್ಕೊಂಡು ಹೋದ್ರೆ ನಮ್ಮ ಈಗ ಈಗ ರೆಡ್ ಝೋನ್ ಆಯ್ತು, ಈ DLFಗೆ ದುಡ್ಡು ಕಟ್ಸ್ಕೊಂಡ್ರಪ್ಪ 400 ಕೋಟಿ ರೂಪಾಯಿ, ಹಾಗೆಷ್ಟು 70 ಲಕ್ಷ 60 ಲಕ್ಷ ಆಯ್ತು. ಇದಾದ್ಮೇಲೆ 1 ವರ್ಷದ ಹಿಂದೆ 1,000 ಎಕರೆ KDB ಕೊಟ್ಬಿಟ್ರಲ್ಲ, ಒಮ್ಮೆ ಯಾಕೆ ಮಾತಾಡ್ಲಿಲ್ಲ ಆಗ ಕುಮಾರಣ್ಣ? ಡಿನೋಟಿಫೈ ಮಾಡಿ ಅಂತ ನಾನೇ ಮಾಡೋದು ಕನ್ನಡಿಯ ಇನ್ಯಾರು ಬಂದರು, ನಾವು ಗಲಾಟೆ ಮಾಡ್ದು ಅಡ್ಡಾಕೊಂಡವ್ರನ್ನ ನಾನೇ ಮಾಡ್ಬೇಕು ಇನ್ಯಾರು ಬಂದರು. ಇದೇ ರೈತರನ್ನ ಅಪೋಸಿಟ್ ಮಾಡ್ತಾರೆ ಅಂತ ಕೇಳಿದ್ರೆ ರೈತರು ನಮ್ಗೆ ಬೇಕು, ಇವಾಗ ನಮ್ ಜಮೀನ್ ಬೇಕು ಅಂತ ಹಂಗ್ ಮಾತಾಡ್ತಾರೆ ಅವಶ್ಯಕತೆ ತಕ್ಕಂಗೆ. ಬೇರೆ ತರ ಇತ್ತು. ಈಗ ಮೈಸೂರು ರೋಡ್ಗೆ 6 ಕಿಲೋಮೀಟರ್ ಆಯ್ತದೆ, ಕನಕಪುರ ರೋಡ್ಗೆ 3 ಕಿಲೋಮೀಟರ್, ನೈಸ್ಗೆ 12 ಕಿಲೋಮೀಟರ್, STRಗೆ 13 ಕಿಲೋಮೀಟರ್, ಒಟ್ಟು 40 ಕಿಲೋಮೀಟರ್ ರೋಡ್ ಮಾಡ್ಬೇಕು. ಈಗ ನಾವು ಇದಕ್ಕೆ ಕನೆಕ್ಷನ್ ಅದಕ್ಕೆ 40 ಕಿಲೋಮೀಟರ್ ರೋಡು ಅಕ್ವಿಷನ್ ಮಾಡಬೇಕು, ಬಿಸ್ನೆಸ್ ಕಾರ್ಡರ್ ರೋಡು ಮಾಡಬೇಕು. ಆ ಪಾಪ ಆ ರೋಡ್ ಹೋಗೋರ್ಗೂ ಅಕ್ಕಪಕ್ಕ ನಾವೇನಾದ್ರು ಅವ್ರಿಗೂ ಸಹಾಯ ಮಾಡಬೇಕು. ಅವ್ರಿಗೂ ಪಕ್ಕದಲ್ಲಿ ಏನಾದ್ರು ಅವರು ಆಸ್ತಿ ಗೀಸ್ತಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆಲ್ಲ ಜಮೀನ್ದಾರಕ್ಕೆ ಅವ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ರೋಡು ಸುಮಾರು ಇಷ್ಟು 40 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಹೋಯ್ತದಲ್ಲ, 40 ಕಿಲೋಮೀಟ್ರಿಗೆ ಒಂದೊಂದು ಎಕರೆ ಇರಬೇಕಲ್ಲ ರೋಡ್ಗೆ, ಅವ್ರಿಗೆಲ್ಲ ಏನು ಬೇಕೋ ಅದೆಲ್ಲ ರೆಡಿ ಮಾಡಬೇಕು. ಅದೆಲ್ಲ ನಾನು ಮಾಡ್ತಾಯಿದ್ದೀನಿ. ಸೊ ಹಂಗೆ ನಾವು ಯಾವತ್ತಿಂದ ದುಡ್ಡು ಕೊಡೋಕ್ಕೆ ಶುರು ಮಾಡೋಣ? ಜೂನ್ ಫಸ್ಟ್ ವೀಕ್, ಫಸ್ಟು 3 ಹಳ್ಳಿ ಫಸ್ಟ್ ಕೊಟ್ಬಿಡಿ. 15 ದಿನಕ್ಕೆ ಈಗ ಮೊದಲನೇ ಅಂತ ಜೂನ್ ಫಸ್ಟಿಂದ ಶುರು ಆಯ್ತಲ್ಲ. ಬೇರೆ ಜಮೀನು ಸಿಗಲ್ಲ. ಒಂದೊಂದೇ ಮುಗಿಸಿವಪ್ಪ. ಎರಡನೇ ಅಂತ ಯಾವ 3 ಊರು ಬರುತ್ತೆ? JMC ಯಾವ್ದು ಮುಗಿತದೆ ಅವ್ರು ಕೊಟ್ಕೊಂಡೋಗ್ತಾರೆ. ಇಡೀ ಎಲ್ಲ ನೋಟಿಫಿಕೇಶನ್ ಜೂನ್ 30 ತಾರೀಕು ಕ್ಲೋಸ್ ಮಾಡ್ಬಿಡ್ತಾರೆ. ಕಾಂಪೋಸಿಷನ್ ಆದ ತಕ್ಷಣ ಪೇಮೆಂಟ್ ಶುರು ಮಾಡ್ಬಿಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.